ಒಂದೆರಡು ಪಾತ್ರೆ ತೊಳೆದಿಕ್ತೀಯ ಶಿವಾನಿ. ನನಗೆ ಒಂದು ಸ್ವಲ್ಪ ಯಾಕೋ ತಲೆನೋವ್ತಾ ಐತೆ, ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಸರಿ ಆಯ್ತಕ್ಕ, ತೊಳಿತೀನಿ. ಅವ್ರು ಇನ್ನೂ ತಿಂದಿಲ್ಲ. ಅಯ್ಯೋ, ಇನ್ನು ತಿಂದವರು ಇಲ್ವೋ? ತಿಂಬಲ್ಲ. ಎಷ್ಟೊತ್ತಾದ್ರೂ ತಿಂಡಿ ತಿಂದ್ರಿ ಅಂದರೆ ಆ ಋತು ಅಕ್ಕಂತೂ ಎಷ್ಟು ಬೇಗ ಮಾಡಿದ್ರು ಒಂದೊಂದಿನ ಆಗಿಲ್ಲ ಅಂತಂದರೆ ಇಷ್ಟೊತ್ತಾದರೂ ಆಗಿಲ್ಲ ಅಂಬುತ್ತೆ. ತಿನ್ನು ಅಂದಾಗ ತಡಿ ಇನ್ನೊಂದು ಸ್ವಲ್ಪ ಹೊತ್ತು, ನಾನಿನ್ನೂ ಮುಖನೇ ತೊಳ್ಕೊಂಡಿಲ್ಲ. ನಮ್ಮ ಮನೆಗೆ ನಾನು ತಿನ್ನೋದು ಲೇಟು ಅಂತೈತೆ, ಬೇಗ ತಿಂಬೋದೇ ಇಲ್ಲ. ಏನು ಮಾಡೋಣ? ಉಪ್ಪಿಟ್ಟು ಬೇರೆ ಮಾಡಿದೀವಲ್ಲ, ಅದಕ್ಕೆ ತಿಂದಿಲ್ಲ ಅನ್ಸುತ್ತೆ. ನೋಡ್ತೀನಿ, ಅದೆಲ್ಲ ಕೇಳ್ತೀನಿ. ಜಲ್ದು ಉಂಡ್ರೆ ಎಲ್ಲ ತೊಳೆದಿಕ್ಕಕ್ಕೆ ಚೆನ್ನಾಗಿರುತ್ತಪ್ಪ. ಯಾರೇ ಆಗಲಿ ಬಂದಿರೋರು ಜಲ್ದು ಉಂಡು ಬಿಡಬೇಕು. ಉಂಡು ಬಿಟ್ಟರೆ ಬೇಗ ಬೇಗ ನಾವೆಲ್ಲನ ಕೆಲಸ ಮುಗಿಸ್ಕೋಬೋದು. ಅವರು ಉಂಡಂಗೆ ಬರೀ ಹಿಂಗೆ ಮಾಡಿದ್ರೆ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು? ಅವರಿಬ್ಬರು ಬೇರೆ ನನಗೆ ಬಾಕ್ಸಿಂಗ್ ಮಾಡಿಕೊಟ್ಟು ಅನ್ನ ಸಾಂಬಾರ. ಅಯ್ಯೋ ಬೇಡಮ್ಮ ತಾಯಿ. ಎಷ್ಟು ಕೆಲಸ ಅಲ್ವಿ. ಯಾರನ್ನ ಬಂದುಬಿಟ್ರೆ ಮನೆಯಾಗೆ ಎಷ್ಟು ರಿಸ್ಕ್ ಆದಂಗೆ ಆಗುತ್ತೆ. ಹುಡುಗರು ಬೇರೆ ಇದ್ದಾವೆ. ಅಯ್ಯೋ ಇವರಿಬ್ರು ಸುಮ್ಮನೆ ಮನೆಯಾಗಿರ್ತಾರಪ್ಪ ಅಮ್ಮಂಗೆ ಆಗುತ್ತೆ. ನಮ್ಮ ಅತ್ತೆಗೂ ನಮ್ಮ ಮಾಮಂಗೂ. ಆದರೆ ನೋಡು ಎಷ್ಟು ಕೆಲಸ ಇರುತ್ತೆ. ನಾನೆಲ್ಲ ನೆಲ ಒರೆಸಿ ಬೆಳಗ್ಗೆಯಿಂದನ ಎಷ್ಟು ಕೆಲಸ ನಾವಿಬ್ಬರೇ ಮಾಡ್ತಾಯಿದ್ದೀವಿ. ಅಯ್ಯೋ ಹುಡುಗರಂತ ಏನೇನು ಜುಮ್ ಅಂಬಲ್ಲ ಕಣ ಕೆಲಸಕ್ಕೆ. ಏನು ಹೇಳಿದ್ರು ಕಿವಿಯಕ್ಕೆ ಕೇಳಲ್ಲಮ್ಮಂಗಿರ್ತವೆ. ತಡಿ ಅಂತಾರೆ. ನಾನು ಆವಾಗಲೇ ಒಂದೆರಡು ಟೀ ಕುಡ್ದವು, ಅವು ಪಾತ್ರೆಗಳಿದ್ವಾ, ಹೋಗ್ರಮ್ಮ ತೊಳ್ಕೊಂಬರ್ರಿ ಅಂತಂದರೆ ತಡಿ ತೊಳಿತೀನಿ, ಒಂದು ನಿಮಿಷ ಸುಧಾರಿಸ್ರಿ, ಸ್ವಲ್ಪ ಸುಧಾರಿಸ್ರಿ, ಸ್ವಲ್ಪ ತಿರ್ರಿ ಅಂತಾರೆ. ತೊಳೆಯೋದೇ ಇಲ್ಲ. ಬರ್ತೀನತ್ತೆ, ಬರ್ತೀನಿ ಅಂತ ಹೇಳೋದೆ. ಮಾಡಲ್ಲ, ಏನಿಲ್ಲ. ಏನಾದರೂ ಮಾಡಲ್ಲ, ನಾವೇ ಮಾಡ್ಕೋಬೇಕು. ಹೋಗಿ ತೊಳೆದಿಕ್ಕೆ ಬರ್ತೀನಿ ಹೇಳು. ಮಲ್ಕ, ಯಾಕೋ ತಲೆ ನೋವ್ತೈತೆ ಅಂತೀಯ. ತಿಂದಿಲ್ಲ ಅಂದರೆ ತಿಂದ್ರಿ ಅಂತನ್ನು. ಹಂಗಾರು ತಿಂತಾರೆ. ಎಲ್ಲ ತೊಳೆದಿಕ್ಬೇಕು, ನನಗೆ ಕೆಲಸ ಐತೆ ಅಂತ ಹೇಳು. ಸ್ವಲ್ಪ ತುಳ್ಕೊಂಡ್ರೆ ಹುಡುಗರು ರಾತ್ರಿ ಎಲ್ಲ ಎದ್ದಾಳ್ತವೆ, ನಿದ್ದೆ ಇರಲ್ಲ. ಸ್ವಲ್ಪ ತುಳ್ಕೆ ಬಂದು. ನಾನು ಈಗಿನ ಜೋಲೆಕಾಗಿ ತೂಗಿದ್ದೀನಿ. ಮನಿಕೆಂಡವನು ಪಾಪನ ಮನಿಕೆಂಡವನು, ಅಮ್ಮನೇನು ಮನಿಕೆಂಡವಳೆ. ಪುಣ್ಯ ಡೆಲಿವರಿ ಆಯ್ತಾ ಅಂತೇಳಿ ಕೇಳ್ತಿದ್ರಿ. ಹೌದು ಆಗೈತೆ. ಅಲ್ಲ ಇವಾಗ 1 ವರ್ಷದ ಪಾಪು ಅಂತ ಅಂದ್ಕೊಳ್ಳಿ. ಈಗ ಸ್ವಲ್ಪ ಅದನ್ನು ಮುಂದೆ ಹೋಗೈತೆ ಎಲ್ಲ ಸ್ಟೋರಿ. ಅದಕ್ಕಾಗಿನ 9 ತಿಂಗಳಿಗೆ ನಾನು ತವ್ರ ಮನೆಯಿಂದ ಬಂದೆ. ಇವಾಗ 1 ವರ್ಷದವನು ನನ್ನ ಮಗ ಗಂಡು ಪಾಪು ಆಗೈತೆ. ಶಿವನಿಗೆ ಇನ್ನೇನು ಹೆಣ್ಣು ಪಾಪು ಆಗೈತೆ ಅಂತ ಗೊತ್ತಲ್ಲ, ಅವಳು ಸ್ವಲ್ಪ ದೊಡ್ಡವಳಾಗವಳೆ. ಇನ್ನೇನು ಯಾವುದೇ ಇದಿಲ್ಲ, ಹೆಂಗೋ ದೇವ್ರ ದಯದಿಂದ ಇಬ್ಬರಿಗೂ ಮಕ್ಕಳಾಗಿದ್ದಾವೆ. ಶಿವಾನಿನೂ ಇವಾಗ ಹೊಂದ್ಕೊಂಡು ಹೋಗ್ತಾಳೆ. ಇವಾಗ ನಮ್ಮ ಮನೆಯಾಗೆ ಕಷ್ಟ ಅಂತಂದರೆ ಆ ಋತು ಅಕ್ಕಂದೇನೆ. ಆ ಋತು ಅಕ್ಕ ಹೇಳ್ದಂಗೆ ಈ ಮನೆ ಹೆಣ್ಮಗಳು ಅಂತೇಳಿ ಪ್ರತಿಯೊಂದೂ ಈ ಮನೆಯಾಗೆ ಹೆಣ್ಮಗಳು ಹೇಳ್ದಂಗೆ ಕೇಳೋದು. ಸೊಸೆಯರು ಬಂದಮೇಲೆ ಹೆಣ್ಮಕ್ಳು ಮಾತು ಯಾರು ಕೇಳ್ತಾರೆ ಹೇಳ್ರಿ? ಯಾರೂ ಕೇಳಲ್ಲ. ಅದೇ ಸ್ವಲ್ಪ ಬೇಜಾರಷ್ಟೇ ನನಗೂ ಶಿವನಿಗೂ, ಬೇರೆ ಇನ್ನೇನಿಲ್ಲ. ನಮ್ಮ ಮನೆಯ ಸಮಸ್ಯೆ. ನಮ್ಮ ಗಂಡಂದರು ಚೆನ್ನಾಗಿ ನೋಡ್ಕೊಂತಾರೆ, ನಮ್ಮ ಅತ್ತೆ ನಮ್ಮ ಮಾಮ ಅವರು ಒಳ್ಳೆಯವರೇನೆ. ಆದರೆ ಬರೀ ಮಗಳು ಮಾತು ಕೇಳ್ತಾರೆ, ಮಗಳು ಅಂತಿರ್ತಾರೆ ಯಾವಾಗ್ಲೂ. ಅದಕ್ಕೆ ನಮ್ಗೊಂದು ಸ್ವಲ್ಪ ಬೇಜಾರಷ್ಟೇ, ಅದಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹೇಳ್ತಾ ಇದ್ದಾರಲ್ಲ, ಅಥವಾ ಮಾತಾಡ್ತಾ ಇದ್ದಾರೆ, ಶಿವನಿಗೇನೋ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಮಾಡಬೇಕು ಉಪ್ಪಿಟ್ಟ. ಅಷ್ಟೊಂದು ಮಾಡಿ ಹಿಡಿದೀರಾ. ಅಯ್ಯೋ ಸುಮ್ಮನೆ ಮಾಡಿ ಯಾಕೆ ಮುಸ್ರೆಗೆ ಹಾಕ್ತೀರಾ? ಸ್ವಲ್ಪ ಹಿಡ್ತವಾಗಿ ಮಾಡಿರಿ. ಅಯ್ಯೋ ಎಷ್ಟೊಂದು ಮಾಡಿದ್ದೀರಮ್ಮ. ಅವ್ರು ಹಂಗೆ ಕಣ ಮರುತ್ತಮ್ಮ, ನಿನ್ನಂಗೆ ಇಡ್ತಾ ಇಲ್ಲ, ಸುಮ್ಮನೆ ಮಾಡಿಬಿಡ್ತಾರೆ. ಐತೆ ಅಂತೇಳಿ ಸ್ವಲ್ಪ ಕಮ್ಮಿ ಮಾಡೋಕೆ ಆಗ್ತಿರ್ಲಿಲ್ಲ. ಬಿಸ್ಲಾಗ ಯಾರೂ ತಿಂತಿರ್ಲಿಲ್ಲ. ಆ ಹುಡುಗರು ಇದ್ದಿದ್ದು ಉಂಬಲ್ಲ. ನಮ್ಮ ಅಮ್ಮನಿರೋ ಹುಡುಗರು, ನಮ್ಮ ತನ್ವಯಮ್ಮರು ತಿಂಬೋದೇ ಇಲ್ಲ ಉಪ್ಪಿಟ್ಟು ಅಂತಂದರೆ ಅವ್ರಿಗೆ ಆಗೋದೇ ಇಲ್ಲ. ನೀನು ಒಂದಿಷ್ಟು ಕಮ್ಮಿ ಮಾಡೋಕೆ ಆಗ್ತಿರ್ಲಿಲ್ವೇ? ಯಾವುದೇ ಆಗಲಿ ಸ್ವಲ್ಪ ಕಡಿಮೆ ಮಾಡಬೇಕಪ್ಪ, ಇಷ್ಟೊಂದು ಮಾಡಬಾರ್ದು. ಬಿಸಿಲು ಕಾಲದಾಗೆ ಯಾರು ಅಷ್ಟೊಂದು ತಿಂಬಲ್ಲ. ಸುಮ್ಮನೆ ಮಾಡಿ ಮುಸ್ರೆಗೆ ಹಾಕಬೇಕು. ಅಯ್ಯೋ ಇವಳು ಬೇರೆ ಇವತ್ತೆ ಇದ್ರಿಗೆ ಹೇಳ್ತಾಳೆ ಇರುತ್ತು ಅಕ್ಕ. ಹೋಗತ್ಲಾಗೆ ಇವತ್ತೆಗೊಂದು ಇಷ್ಟು ಏನಾನ ಹೆಚ್ಚು ಕಡಿಮೆ ಮಾಡಿದ್ದೀವಿ ಅಂದರೆ ನನಗೆ ಮಾತಾಡ್ತಿರುತ್ತೆ. ಜವಾಬ್ದಾರಿ ಇಲ್ಲ, ಮಾಡಿ ಮುಸ್ರೆಗೆ ಹಾಕ್ತಾರೆ, ಅವ್ರೇನು ತರಂಗಿಲ್ಲ ಮಾಡಂಗಿಲ್ಲ ಅಂತ ಮಾತಾಡ್ತೈತಿ ಇವತ್ತೆ. ಸುಮ್ಮನೆ ತಿನ್ಬಲ್ಲ ಕಣಪ್ಪ. ಹೆಚ್ಚಾಗಿರೋದು ನಾವೇನೋ ಮಾಡ್ತೀವಿ. ಮಧ್ಯಾಹ್ನಕ್ಕೆ ಏನಾನ ತಿಂತೀವಿ ಅಕ್ಕ. ಮಧ್ಯಾಹ್ನಕ್ಕೆ ನಾನು ಪುಣ್ಯಾಕ ಇಬ್ಬರು ತಿಂತೀವಿ. ನಮಗೆ ಉಪ್ಪಿಟ್ಟು ಅಂದರೆ ಇಷ್ಟ, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ. ಮೊಸರು ಹಾಕೊಂಡು ಮಧ್ಯಾಹ್ನಕ್ಕೆ ತಿಂತೀವಿ. ತಿನ್ನಬಾರ್ದು ಹೇಳಿ, ಮಧ್ಯಾಹ್ನ ಟೈಮಲ್ಲನ ಅನ್ನ ಸಾರು ಊಟ ಮಾಡಬೇಕು. ಮಧ್ಯಾಹ್ನ ಟೈಮೆಲ್ಲನ ನಂಗೆ ಉಪ್ಪಿಟ್ಟೆಲ್ಲ ತಿನ್ನಬಾರ್ದು. ಸ್ವಲ್ಪ ಕಡಿಮೆ ಮಾಡ್ಬೇಕಮ್ಮ ನೀವು. ಅಷ್ಟೊಂದು ಮಾಡಿದ್ರೆ ಹೇಳತ್ಲಾಗೆ ಬಿಡಾಕ ಜಾಸ್ತಿ ಜನ ಇದ್ದಾರಲ್ಲ, ಸ್ವಲ್ಪ ಹೆಚ್ಚಾಗಿರ್ಲಿ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಅದಕ್ಕೇನಂತ ಏನಾಗಲ್ಲ ಬಿಡು, ನಾವೆಲ್ಲ ಮಧ್ಯಾಹ್ನಕ್ಕೆ ತಿಂತೀವಿ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೋದು ಅದೆಲ್ಲನ ಸ್ವಲ್ಪ ಕಲೀರಿ. ನಮ್ಮ ಋತಮ್ಮ ನೋಡು 2 kg ಎಣ್ಣೆ ಇದ್ಬಿಟ್ರೆ ಹೆಂಗೆ ಮಾಡ್ತಾಳೆ ಗೊತ್ತೇ ಅವಳು. ಅವಳು ಎಷ್ಟು ದಿವಸ ಆದರೂ 2 kg ಎಣ್ಣೆನ ಮುಗಿಸಲ್ಲ. ನೀವಂತೂ ಒಂದು ವಾರಕ್ಕೆ 2 kg ಎಣ್ಣೆ ಮುಗಿಸ್ಬಿಡ್ತೀರ. ಅಯ್ಯೋ ಅವ್ರ ಮನೆಯಾಗೂ ನಮ್ಮ ಮನೆಯಾಗೂ ಒಂದೇನತ್ತೆ. ಅವ್ರು ನೋಡಿದ್ರೆ 4 ಇರ್ತಾರೆ, ನಮ್ಮ ಮನೆಯಾಗ ನೋಡಿದ್ರೆ ಎಷ್ಟೊಂದು ಜನ ಇದ್ದೀವಿ ನಾವು. ನಾನು, ಅಜ್ಜಿ, ತಾತ, ನೀವು ಎಲ್ಲರೂ ಈಗ ಎಷ್ಟೊಂದು ಜನ ಇದ್ದೀವಲ್ಲ ಇವತ್ತು. ಅದಕ್ಕೆ ಮಾಡಲೇಬೇಕು, ಮುಗಿಯುತ್ತಪ್ಪ. ಜಾಸ್ತಿ ಜನ ಇದ್ದಾಗ ಮುಗೀತೈತೆ. ನಾವೇನೇನು ತಿಂತೀವೇನತ್ತೆ ನೀನು ಹಿಂಗೆ ಹೇಳ್ತೀಯ? ಬದಲ್ಲ ಇಷ್ಟೊಂದು ರೇಟ್ ಆಗೈತಲ್ಲ ಎಣ್ಣೆ ಅದೆಲ್ಲನ ಸ್ವಲ್ಪ ಕಡಿಮೆ ಬಳಸಬೇಕು ಅಂತ ಹೇಳೋದು ಅಷ್ಟೇ. ಬೇರೆ ಇನ್ನೇನಿಲ್ಲ ಕಣಮ್ಮ, ನಾವು ಒಳ್ಳೇದೇ ಹೇಳೋದು. ಸರಿ ಆಯ್ತು ಹೇಳತ್ತೆ, ಆಯ್ತು ಹೇಳು.
ಸದ್ಯಕ್ಕೂ ಮಧ್ಯಾಹ್ನಕ್ಕೆ ತಿಂಬಾನ ಮೊಸರೈತೆ ಹಾಕ್ಯಂಡು ಅಷ್ಟೊಂದು ಮಾಡಿವೆ. ಹೇಳತ್ಲಾಗೆ ಸ್ವಲ್ಪ ಕಡಿಮೆ ಮಾಡ್ಬೇಕಪ್ಪ, ಏನೊಂದು ಸ್ವಲ್ಪ ಏನೋ ಮಾಡ್ಕೊಂಡ್ರೆ ಆಯ್ತು ಸಾಲು ಬಂದಿದ್ದಕ್ಕೆ. ಹಂಗೇನೆ ಅವ್ರಿಗೆ ಜವಾಬ್ದಾರಿ ಇಲ್ಲ. ತರುತ್ತೇರಿ ಆಮೇಲೆ ರೇಷನ್ ಅವ್ರಿಗೇನು ಹೋಗ್ತಾರಂಗಿಲ್ಲ ಮಾಡಂಗಿಲ್ಲ ಏನಿಲ್ಲ, ಮಾಡಿ ಮುಗಿಸ್ತಾರೆ. ಅಯ್ಯೋ ಅಯ್ಯಪ್ಪಂತೂ ಬೈತಿರುತ್ತೆ. ಅಯ್ಯೋ ಒಟ್ಟೊಂದು ಮಣ್ಣಿನ ತಗೊಂಬಂದೆ ಸಾಮಾನ ಮನೆಯಾಗೆ ಒಂದು ಇಟ್ಟಿರಲ್ಲ, ಎಣ್ಣೆ ಅಂತೂ ಬಿಡತ್ತ ಮುಗಿಸ್ತಾರೆ ಸುಮ್ಮನೆ. ಮಧ್ಯಾಹ್ನದ ಪಕೋಡ ಮಾಡೋದು, ಬೊಂಡ ಮಾಡೋದು, ಯಾವ್ದು ಸುಮ್ಮನೆ ಮಾಡ್ತಾ ಇರ್ತಾರೆ. ಮೊಬೈಲಾಗ ಯಾತನ ನೋಡ್ಕೊಂಡು ಸುಮ್ಮನೆ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಎಲ್ಲ ಏನಮ್ಮ ಅದೆಲ್ಲ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಅಂತವೆಲ್ಲ ಏನು ಸುಮ್ಮನೆ ಅನ್ನ ಮುದ್ದೆ ಸಾರು ಹಚ್ಕಟ್ಟ ಮಾಡ್ಕೊಂಡು ಉಂಡ್ಕೊಂಡು ಬಿಸ್ಲಾಗೆ ಸುಮ್ಮನೆ ಚೆನ್ನಾಗಿರೋದು ನೋಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಮಾಡೋದೆಲ್ಲ ಏನಪ್ಪ. ಹೇಳು, ಇವ್ರಿಗೊಂದು ಸ್ವಲ್ಪ ಜವಾಬ್ದಾರಿ ಕಡಿಮೆ ಕಣಮ್ಮ ಅಲ್ವೇ? ನಮ್ಮ ಸ್ವಲ್ಪ ಜವಾಬ್ದಾರಿ ಅನ್ನೋದು ಕಡಿಮೆ ಇಬ್ಬರಿಗೂ ಅಷ್ಟೇನಿ. ಸ್ವಲ್ಪ ಕಡಿಮೆ ಏನು ಮಾಡೋಣ. ಬಿಡತ್ತ ಅತ್ತಾಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಇದ್ರೆ ಅವ್ರು ಹಂಗೆ ಮಾಡಲ್ಲ. ನಾನು ಹೇಳ್ತಿರ್ಬೇಕು, ಎಲ್ಲದಕ್ಕೂ ಹೇಳ್ತಿರ್ಬೇಕು, ಒಂದಿಟ್ಟು ಕಮ್ಮಿ ಮಾಡಿರಿ ಅಂತ ಹೇಳಿ ಹೇಳ್ತಿರ್ಬೇಕು. ಆ ಥರ ಒಂದೊಂದು ಟೈಮ್ನ ಮಾಡಿದ್ರೆ ಸಾಲು ಬರೋಂಗೆ ಮಾಡ್ತಾರೆ, ಮಾಡಿದ್ರೆ ಹೆಚ್ಚ ಮಾಡ್ತಾರೆ. ನೋಡು ಉಪ್ಪಿಟ್ಟು ಇನ್ನೂ ಒಂದು ತಪ್ಪಲೆ ಹೆಚ್ಚಾಯ್ತು, ಅಷ್ಟೊಂದು ಮಾಡಿರಿ ಹೆಂಗಮ್ಮ ಯಪ್ಪ. ಹಿಂಗೇನ ನಾನು ಮಾಡಿಬಿಟ್ಟಿದ್ರೆ ನಾನು ಇಷ್ಟೊಂದು ದುಡ್ಡು ಉಳ್ಸೋಕ್ಕಾಗ್ತಿರ್ಲಿಲ್ಲ ಕಣಮ್ಮ. ಭಾಳ ಕಷ್ಟ ಆಗ್ಬಿಡೋದು ಇವತ್ತು. ನನ್ನ ಮಕ್ಳಿಗೆ ಪಡವೆ ಏನು ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ನಾವು ಬುದ್ಧಿವಂತಿಕೆಯಿಂದನ ಹಿಡಿತವಾಗಿ ಮಾಡ್ಕೊಂಡು ನಾವು ಇವತ್ತು ಒಂದೇ ಸಂಖ್ಯೆನೇ ಮಾಡ್ಕೊಂಡು ಹೋಗಿರೋದಕ್ಕೆ ನಾವು ₹1 ಎಲ್ಲೆಲ್ಲ ವೇಸ್ಟ್ ಮಾಡಲ್ಲ ಕಣಮ್ಮ. ಯಾವತ್ತಿಗೆ ಆಗಲಿ ನಾನು ಬಟ್ಟೆ ಬರೆ ತಾಮಕ್ಕಾಗಲಿ ಯಾವತ್ತಿಗೂ ವೇಸ್ಟ್ ಮಾಡಲ್ಲ. ಇವರಂತೂ ಬಟ್ಟೆ ಬರೆ ಹೆಂಗೆ ತಮ್ತಾರಲ್ಲೇ ಹೇಳತ್ತ ನಮ್ಮ ಬಟ್ಟೆ ಬರೀ ವಾಟ್ಕಿಕ್ತೆ ಬರೀ ಬಟ್ಟೆ ತಂತಿರ್ತಾರೆ. ಆ ಹುಡುಗರು ಈಟೀಟ ಇದಾವಮ್ಮ, ಅವಕ್ಕೆ ಸೌಟುದ್ದಾನೆ ಅವಕ್ಕಾಗಲೆಲ್ಲ ಬಟ್ಟೆ ತಗೋತಾರೆ. ಬುಕ್ ಮಾಡದೆ ಸುಮ್ಮನೆ ಮಂತಕ್ಕೆ ತಂದು ಕೊಟ್ಟು ಹೋಗ್ತಾರೆ ಅಂತ ಸುಮ್ಮನೆ ಬುಕ್ ಮಾಡ್ತಿರ್ತಾರೆ. ಸುಮ್ಮನೆ ತಾಂತಿರ್ತಾರೆ ಕಣಮ್ಮ. ಹೇಳಮ್ಮ, ಸ್ವಲ್ಪ ಇಬ್ಬರಿಗೂ ಜವಾಬ್ದಾರಿ ಇಲ್ಲ ಕಣಮ್ಮ ಅಲ್ವೇ? ಏನೇ ಅಂತಂದ್ರೂ ಜವಾಬ್ದಾರಿ ಇಲ್ಲ. ಹೆಂಗೆ ಅವರು ಯಾವುದೊಂದಕ್ಕೂ ನೋಡು ದುಡ್ಡು ಕಾಸಿನ ವಿಚಾರದಾಗ ಆಗಲಿ ಬುದ್ಧಿವಂತಿಕೆ ಇರಬೇಕು. ಇವಾಗಿನ ಕಾಲದಾಗ ಒಂದು 4 ಕಾಸು ಉಳಿಸ್ಕೊಂಡು ನಾವು ಏನಾರ ಮಾಡಬೇಕು ಅಂಬೋದು ಇರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಇರೋ ದುಡ್ಡ ಅನಾವಶ್ಯಕವಾಗೆಲ್ಲ ಖರ್ಚು ಮಾಡಿ ಎಲ್ಲ ಇದು ಮಾಡಿದ್ರೆ ಬಟ್ಟೆ ಬರೆ ತಾಮೋದು ಬರೀ ಇಂಥವಕ್ಕೆ ನಮ್ಮ ಎಲ್ಲ ಇವರಿಬ್ರು ಬುದ್ಧಿವಂತರಾಗೋದು ಬಿಟ್ಟು ಪುಣ್ಯ ಸ್ವಲ್ಪ ಪರವಾಗಿರ್ಲಿಲ್ಲಮ್ಮ. ಇವಾಗ ಇವಳ ಜೊತೆ ಸೇರ್ಕೊಂಡು ಇವಳನ್ನ ಹಂಗೆ ಆಗೋಳಲ್ಲ ನಮ್ಮ. ಅಯ್ಯೋ ಇವಳಿಂದ ಇವಾಗ ಒಂದಿಟ್ಟು ವಾಸೆ ಅವಳೆ ಬೋಲ್ ಸ್ಟ್ಯಾಂಡರ್ಡ್ ಕಣಮ್ಮ. ಆ ಹುಡುಗರಿಗಂತೂ ಬಟ್ಟೆ ಬರೀ ಇವು ಬುಕ್ ಮಾಡ್ತಿರತ್ತೆ. ತಕ್ಕಮ್ಮದೆ ಒತ್ತಡಿಗೆಲ್ಲ ತಾಂಬತ್ತಾರೆ. ಅವಳು ಸೀತಾನು ತಾಂಬತ್ತಾಳಮ್ಮ. ಬಂತಡಿಗೆಲ್ಲ ಅವಳು ತಾಂಬತ್ತಾಳ. ಅವಳು ಮಸ್ತಾಗಿ ಏನು ಮಾಡ್ತೀನಿ, ನಂಗೆ ಜವಾಬ್ದಾರಿ ಇಲ್ಲ ಕಣಮ್ಮನಿ. ಹೇಳಿದ್ರೆ ಸಿಟ್ಟು ಅಂತೇಳಿ ನಾನು ಯಾತಿ ಹೇಳಲ್ಲ. ನಿಮ್ಮ ಅಮ್ಮ ಬೈತ್ನಲ್ಲ, ನಿಮ್ಮ ಅಪ್ಪ ಬೈತಿರತ್ತೆ ನನ್ನ. ಹಂಗೆ ನನ್ನ ನಿನ್ಗೇನು ಮಾಡಕ್ಕೆ ಬದುಕಿಲ್ಲ, ಅವ್ರಿಗೆ ಹೇಳೋಕ್ಕಾಗಲ್ವೇ ಅಂತ ಬೈತಿರುತ್ತೆ. ಹೇಳಿದ್ರೆ ಸಿಟ್ಟು ಬರುತ್ತೆ ಬಿಡಮ್ಮ. ನಾನು ಹೇಳಿದ್ರೆ ಅಯ್ಯೋ ಇವಕ್ಕ ಎಲ್ಲದಕ್ಕೂ ಹೇಳುತ್ತೆ ಅಮ್ಮಂಗಾಗುತ್ತೆ. ಹೇಳ್ಬೇಕು, ಮತ್ತೆ ನೀನು ಹೇಳ್ದಲ್ಲ ಯಾರು ಹೇಳ್ತಾಳೆ? ನಿನ್ನಂತರ ನಾನು ನೋಡಿ ಕಲಿಬೇಕು. ನಾನು ಹಂಗೆ ಅಂತೀನಿ. ನಮ್ಮ ಋತಮ್ಮ ನಿಮ್ಮಂಥ ಕಾಪ್ರ ಮಾಡಲಿಲ್ಲ ಕಣ್ರಮ್ಮ. ನಮ್ಮ ಋತಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ಮಾಡಿಳು, ನಿಮ್ಮಂಥ ಕಾಪ್ರ ಮಾಡಿದ್ರೆ ಇನ್ನೇನು ಅಂತ ನಾನು ಹಿಂಗೆ ಹೇಳ್ತಿರ್ತೀನಿ. ಮತ್ತೆ ಅವರು ಸ್ವಲ್ಪ ಜವಾಬ್ದಾರಿಯಿಂದ ಮನೆ ತಾಗೆ ಆಗಲಿ ಇಬ್ಬರು ಸುಮ್ಮ ಕುಕ್ಕ ಮಾತಾಡೋದೆ. ಮನೆಗಳು ದಚ್ಕಟ್ಟು ಮಾಡ್ಕೊಂಬಲ್ಲ ಯಾತಿಲ್ಲ. ಇವತ್ತೊಂದಿಟ್ಟು ಕಸ ಹೊಡೆದು ನೆಲ ಒರ್ಸ್ಯಾರ ನೋಡಮ್ಮ. ಇಲ್ಲಾಂದ್ರೆ ಅಲ್ಲೇ ಬಿಡ್ಕೊಂಡು ಬರೀ ಹಿಂಗೆ ಮಾಡ್ಕೊಂತಿರ್ತಾರೆ. ಏನು ಮಾಡೋಣ ಹೇಳಿರಿಗಳಪ್ಪ ಸಿಟ್ಟು ಅಂಬೋದು. ನಾವು ಸುಮ್ಮನಿರೋದು. ನಾನು ನಿಗಳಮ್ಮ ಕೈಲಾಗ ತಕ್ಕ ಮಾಡಿದೆ. ಇವಾಗ ಮಾಡ್ಕೊಂಬ್ಲಿ ಬಿಡತ್ತಂತ ಸುಮ್ಮನಾಗ್ತಿ. ನಾನು ಈ ದಿವಸ ಮಾಡಿಕ್ಕಿದ್ದೀನಿ, ಪಣಿಗೂ ಮಾಡಿಕ್ಕಿದ್ದೀನಿ, ನೋಡ್ಕೊಂಡಿದ್ದೀನಿ ಎಲ್ಲಾರನ್ನೂ. ಇವತ್ತು ನಾನು ಯಾರನ್ನೂ ಇದು ಮಾಡಿಲ್ಲ, ಎಲ್ಲರನ್ನೂ ನೋಡ್ಕೊಂಡಿದ್ದೀನಿ. ಅವಳು ಶಿವನಿನ ಅವಳು ಓಟು ಇದು ಮಾಡ್ಕೊಂಡ್ಲು, ಅವಳಿಗೂ ನೋಡ್ಕೊಂಡಿದ್ದೀವಿ. ನಾವು ಯಾರಿಗೆ ನನ್ನ ಏನು ಮಾಡಿಲ್ಲ ಕಣಮ್ಮ, ನೋಡ್ಕೊಂಡಿದ್ದೀವಿ. ನಮ್ಮ ಋತಮ್ಮಂಗೆ ಮನೆ ಜವಾಬ್ದಾರಿ ಆಗಲೇಳು, ಮನೆಯಾಗೆ ಅಡುಗೆ ಸೊಪ್ಪು ಮಾಡೋದ್ರಾಗಲೇಳು. ಅಡುಗೆ ಆಗಲಿ ಎಷ್ಟು ಹಿಡಿತವಾಗಿ ಎಷ್ಟು ಬೇಕೋ ಅಷ್ಟೇ ಮಾಡೋದು. ನಮ್ಮ ಋತು ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ಅಷ್ಟು ಚೆನ್ನಾಗಿ ಇವರಿಬ್ರು ಸುಮ್ಮನೆ ಒಂದು ತಪ್ಪಲೆ ಮಾಡಿಬಿಟ್ಟು ಮುಸ್ರೆಗೆ ಹಾಕ್ತಾರೆ. ಆ ಥರ ಮಾಡ್ತಾರೆ. ಇವ್ರಿಗೆ ಇನ್ನೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬಂದಿಲ್ಲ. ಸ್ವಲ್ಪ ಜವಾಬ್ದಾರಿ ಅನ್ನೋದು ಕಡಿಮೆ ಇವ್ರಿಗೆ. ಇನ್ನು ಯಾವಾಗ ಜವಾಬ್ದಾರಿ ಬರುತ್ತೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.